ನೋಡಿ ಸರ್, ಈ ರಸ್ತೆಗೆ ಬಂದಿರುವಂಥ ಜಾಗ 10 ಎಕರೆ. ಇದು ಕೊಳ್ಳಾಗದಿಂದ 8ರಿಂದ 9 ಕಿಲೋಮೀಟ್ರು. ಕೊಳ್ಳಾಗಾಲ ಮಲೆಮಾಸೂರಿನ ಬೆಟ್ಟಕ್ಕೆ ಹೋಗೋ ಬೈಪಾಸ್ ರೋಡಿಂದ ಒಳಗಡೆಗೆ 1 ಕಿಲೋಮೀಟ್ರು. ಇದು ತುಂಬ ದೊಡ್ಡ ರಸ್ತೆ. ಇದು ಈ ರಸ್ತೆಗೆ ಅಟ್ಯಾಚ್ ಆಗಿರುವಂಥ ಜಾಗ 10 ಎಕರೆ. ರೋಡ್ಗೆ ಹೆಚ್ಚು ಕಮ್ಮಿ ಒಂದು 350-400 ಅಡಿ ಐತೆ. ಒಳಗಡೆ ಲ್ಯಾಂಡ್ ಒಳಗಡೆ ತೋರಿಸ್ತಿದ್ದೀನಿ. ಇದೇ ಲ್ಯಾಂಡ್ ನೋಡಿ. ಲ್ಯಾಂಡ್ ಅಂತೂ ತುಂಬ ಚೆನ್ನಾಗಿದೆ. ಇದು ರಸ್ತೆ ಲ್ಯಾಂಡ್ ಒಳಗಡೆ ಮನೆಗೆ ಹೋಗಿ ಮಾಡ್ಕೊಂಡಿರೋದವರು. ಸುತ್ತ ಬಾರ್ಡ್ರೆಲ್ಲ ರೀತಿ ಗಿಡಗಳೆಲ್ಲ ಐತೆ. ಮಾಗೋನಿ, ಸಿಲ್ವರ, ಟೀಕು ಎಲ್ಲ ಬೇರೆ ಬೇರೆ ಥರ ಹಣ್ಣಿನ ಗಿಡಗಳೆಲ್ಲ ಇದೆಲ್ಲ. ಮಾವು ಒಂದು ಕಡೆ ಎಲ್ಲ ಮಣ್ಣಂತ ಇದೇ ರೀತಿ ಮಣ್ಣು ರೆಡ್ ಸ್ಯಾಂಡು ತುಂಬ ಚೆನ್ನಾಗಿದೆ. ಮುಂದೆಗಡೆ ಫ್ರಂಟ್ ತಾರ್ ರೋಡು, ಹಿಂದೆಗಡೆ ಚಾನಲ್ ರಸ್ತೆ. ಹಿಂದೆಗಡೆ ತುಂಬ ದೊಡ್ಡದು ಹೀವಿದೆ. ಒಳ್ಳೆ ಲೊಕೇಶನ್ ನೋಡಿ ಇದು. ಈ ಹೀವಿಗೆ ಅಟ್ಯಾಚ್ ಆಗಿರುವಂಥ ಜಾಗ ಒಳ್ಳೆ ಲೊಕೇಶನಲ್ಲಿ ಐತೆ. ಎಲ್ಲ ಗಿಡಗಳು ಎಲ್ಲ ಫಲ ಸ್ಟಾರ್ಟ್ ಆಗಿರುವಂಥ ಜಾಗ. ಇವರು ಇವಾಗ ಮೇಂಟೆನೆನ್ಸ್ ಮಾಡ್ತಾಯಿಲ್ಲ, ಬಿಟ್ಬಿಟ್ಟಿದ್ದಾರೆ. 10 ಎಕರೆ ಕರವಿದೇನೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಒಂದು ಕಡೆ ಸೈಡೆಲ್ಲ ಫುಲ್ ತೆಂಗು ಹಾಕಿದ್ದಾರೆ ನೋಡಿ. ಇದು ಈ ಕಡೆ ಸೈಡು, ಈ ಕಡೆವೆಲ್ಲ ಈ ರೀತಿ ಟೀಕ್ ಮರ ಇದೆ. ಕೌಂಟ್ ಮಾಡಿಲ್ಲ ಯಾವ ರೀತಿ ಗಿಡಗಳು ಬರ್ತಾವಂತ ಕೌಂಟ್ ಮಾಡಿಲ್ಲ. ಇದು ನೋಡಿ, ಟೋಟಲ್ 10 ಎಕರೆ. 10 ಎಕರೆಲ್ಲ ಒಂದು ಸೈಡ್ ತೆಂಗು, ಒಂದು ಸೈಡ್ ಮಾವು, ಸುತ್ತ ಪೆನ್ಷನ್ ಐತೆ. ಇದೇ ಲ್ಯಾಂಡ್ ನೋಡಿ. ಮಾವು, ಸಪೋಟ, ಬಟರ್ ಪುಡ್ಸು, ಜಮ್ನೆರ್ಲೆ, ತೆಂಗು, 2 ಬೋರ್ಗಳು ಐತೆ. ನೀರಂತೂ ಒಳ್ಳೆ ನೀರಿದೆ. ಅವರು ಇವಾಗ ಏನು ಅವಶ್ಯ ಮಾಡೋದು ಬಿಟ್ಬಿಟ್ಟಿದ್ದಾರೆ. ನಾನು ಮುಂದೆಗಡೆ ಫ್ರಂಟಿಂದ ತೋರಿಸ್ತೀನಿ. ಹಿಂದೆಗಡೆ ಹೋಗಲಿ. ಹಿಂದೆಗಡೆ ಹೋಗಿ ಚಾನಲ್ ರಸ್ತೆ ಬರ್ತದ. ಎರಡು ಕಡೆ ರೈತರ ಜಮೀನು ಅಟ್ಯಾಚ್ ಆಗುತ್ತೆ, ಎರಡು ಕಡೆ ರೋಡು ನೋಡಿ. ಹಿಂದೆಗಡೆಗೆಲ್ಲ ಫುಲ್ ಮಾವು ಐತೆ, ಕೌಂಟ್ ಮಾಡಿಲ್ಲ. ರೆಸಾರ್ಟ್ ಮಾಡೋಕ್ಕಾಗಲಿ, ಫಾರ್ಮ್ ಹೌಸ್ ಮಾಡೋಕ್ಕಾಗಲಿ ಒಳ್ಳೆ ತುಂಬ ಚೆನ್ನಾಗಿದೆ ನೋಡಿ. ಒಳ್ಳೆ ಈವಿದೆ. ಟೌನ್ಗೆ ಹತ್ತಿರ ಇರುವಂಥ ಜಾಗ. ಬೆಂಗಳೂರಿಂದ 135-140 ಕಿಲೋಮೀಟ್ರು. ಮಳವಳ್ಳಿಯಿಂದ 40 ಕಿಲೋಮೀಟ್ರು. ಮೈಸೂರಿಂದ 40-50 ಕಿಲೋಮೀಟ್ರು. ನೋಡಿದೆ ಮನೆ. ಓನರ್ ಇರೋಕ್ಕೆ, ಲೇಬರ್ ಇರೋಕ್ಕೆಲ್ಲ ಮನೆ ಚೆನ್ನಾಗಿದೆ. ಮನೆ ಅಂತೂ ಒಂದೂವರೆ ಎಕರೆಷ್ಟು ಖಾಲಿ ಬಿದ್ದೈತೆ, ಏನು ಮಾಡಿಲ್ಲ ಅವರು. ರೆಸಾರ್ಟ್ ಮಾಡೋಕ್ಕಂತೂ ತುಂಬ ಚೆನ್ನಾಗಿದೆ ಜಾಗ. ಇದು ಪರ್ಚೇಸ್ ಮಾಡಿರುವಂಥ ಜಾಗ ನೋಡಿ. ಇದೆಲ್ಲ ಸೀಬೆ ಗಿಡ ಬಂದೈತೆ ನೋಡಿ. ಇದು ಸಪೋಟೋ. ಇದು ಸಪೋಟ ಗಿಡ. ಇದು ಸೀಬೆ. ಇದು ಸೀತಳ ಪತಳ. ಸಪೋಟ ಎಲ್ಲ ಒಳ್ಳೆ ಫಲ ಬರ್ತೈತೆ. ಇವರು ಮೇಂಟೆನೆನ್ಸ್ ಮಾಡಿಲ್ಲ. ಇಂಬೆ ಇದೆ, ಸೀತಳ ಪತಳ ಐತೆ. ಎಲ್ಲ ಬೇರೆ ಬೇರೆ ಥರ ಹಣ್ಣಿನ ಗಿಡಗಳೆಲ್ಲ, ಪ್ರತಿಯೊಂದು ಗಿಡಗಳೈತೆ. ಯಾವುದು ಇಲ್ಲ ಅನ್ನೋಂಗಿಲ್ಲ ಇಲ್ಲಿ.
ಮಣ್ಣಂತೂ ನೋಡಿ ಇದೇ ರೀತಿ ಸಾಯಲ್ ಇದೆ, ತುಂಬ ರೆಡ್ ಸಾಯಲ್ ಬೆಟ್ಟದಲ್ಲಿ. ಆಮೇಲೆ ಪನ್ನೀರ್ ಗಿಡ ಇದ್ಯಾವುದು ನೋಡಿ, ಇದು ಗೊತ್ತಿಲ್ಲ ಯಾವ ರೀತಿ ಹಣ್ಣಿನ ಗಿಡ ಅಂತ. ಇದು ಸೀಬೆ ಬರ್ತದ. ಈರುಳ್ಳಿ ಗಿಡ, ಇಂಬೆ ಗಿಡ, ಪ್ರತಿ ಒಂಥರ ಹಣ್ಣಿನ ಗಿಡಗಳೆಲ್ಲ ಥರ ಗಿಡ ಇದೆ. ಇಲ್ಲಿ ಇವರು ಮೇಂಟೆನೆನ್ಸ್ ಮಾಡಿಲ್ಲ. ನೋಡೋದು ಬೆಟ್ಟದಲ್ಲಿ ಕಾಣ್ತಿರೋದು ಹೆಂಗೆ ಬಿಟ್ಟೈತೆ ನೋಡಿ. 10 ಎಕರೆ ಆಲ್ರೆಡಿ ರೆಡಿ ಇರುವಂಥ ಜಾಗ. ಸುತ್ತ ಬಾರ್ಡ್ರಲ್ಲಿ ಮಾತ್ರ ಟೀಕು, ಬೇರೆ ಬೇರೆ ಥರ ಗಿಡಗಳೆಲ್ಲ ಐತೆ ಸುತ್ತ ಬಾರ್ಡ್ರಲ್ಲಿ. ಮಣ್ಣಂತೂ ಇದೇ ರೀತಿ ಸಾಯಲು, ರೆಡ್ ಸಾಯಲು. ಇದು ಬೆಂಗಳೂರಿಂದ 140ರಿಂದ 150 ಕಿಲೋಮೀಟ್ರ್ ಆಗುತ್ತಾ. ಮಳವಳ್ಳಿಯಿಂದ 40. ಕೊಳ್ಳೇಗಾಲ ಟೌನ್ಗೆ ನಿಯರ್ ಹತ್ರ 8ರಿಂದ 9 ಕಿಲೋಮೀಟ್ರು, 7ರಿಂದ 8 ಕಿಲೋಮೀಟ್ರು. ಇವರು ಎಕರೆ 55 ಲಕ್ಷ ಫೈನಲ್ ಹೇಳ್ತಾರೆ. ಕೂತ್ಕೊಂಡ್ರೆ ಹೆಚ್ಚು ಕಮ್ಮಿ ನೆಗೋಷಿಯಬಲ್ ಆಗ್ಬೋದು. ನೋಡಿ ಒಳ್ಳೆ ವ್ಯೂ ಇದೆ, ಪಕ್ಕದಲ್ಲಿ ಲೊಕೇಶನ್ನು ತುಂಬ ಚೆನ್ನಾಗಿದೆ. ರೆಸಾರ್ಟ್ ಮಾಡೋಕ್ಕಂತೂ ಸೂಪರಾಗಿದೆ. ಈ ಜಮೀನು ಹಿಂದೆಗಡೆ ಚಾನಲ್ ಬರ್ತಿರ್ತದ. ಇವ್ರು ಎಕರೆ 55 ಲಕ್ಷ ಫೈನಲ್ ಅಂತ ಹೇಳ್ತಾರೆ. ಕೂತ್ಕೊಂಡ್ರೆ ಹೆಚ್ಚು ಕಮ್ಮಿ ನೆಗೋಷಿಯಬಲ್ ಆಗ್ಬೋದು. ಲೀಗಲ್ ಡಾಕ್ಯುಮೆಂಟು. ಇದು ಪರ್ಚೇಸ್ ಮಾಡಿರುವಂಥ ಜಾಗ. ಇದು ಜನರಲ್ಲು. ಕೊಳ್ಳೇಗಾಲ ಮಲೆ ಮೈಸೂರು ಬೆಟ್ಟಕ್ಕೆ ಹೋಗೋ NH ಹೈವೇಯಿಂದ 1 ಕಿಲೋಮೀಟ್ರ್ ಒಳಗಡೆ. ಇವರು ಎಕರೆ 55 ಲಕ್ಷ ಹೇಳ್ತಾರೆ, ನೆಗೋಷಿಯಬಲ್ ಇದೆ.